14ನೇ ತಾರೀಕು ಮೋದಿಜಿಯವರು ಮೈಸೂರು ಮತ್ತು ಮಂಗಳೂರಿಗೆ ಹೋದ ನಂತರ ಇಡೀ ರಾಜ್ಯಾದ್ಯಂತ ಚುನಾವಣೆ ವಾತಾವರಣ ನಿರ್ಮಾಣ ಆಗ್ತಾಯಿದೆ. 20ನೇ ತಾರೀಕು ಮತ್ತೆ ಬರ್ತಾರೆ. ಹೀಗೆ ಇನ್ನು ರಾಜ್ಯಕ್ಕೆ 3 ರೌಂಡ್ ಬರೋಲಿದ್ದಾರೆ. ನಿಶ್ಚಿತವಾಗಿಯೂ 28ಕ್ಕೆ 28 ಕ್ಷೇತ್ರಗಳಲ್ಲೂ BJPಗೆ ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ಕಳೆದ ಸಾರಿ ನಾವು 25+1 26 ಸೀಟನ್ನು ಗೆದ್ದಿದ್ದು. ಈ ಸಾರಿ 28ಕ್ಕೆ 28 ಸೀಟ್ ಗೆದ್ರೂ ಕೂಡ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಸಮೀಕ್ಷೆಗಳು ಪ್ರತಿ ರಾಜ್ಯಗಳಲ್ಲೂ ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇರ್ತದೆ. ಒಂದೇ ಸರ್ವೆ ಅನ್ನೋದು ನಿಖರವಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದು ಮೂಡನ್ನು ಸೆಟ್ ಮಾಡ್ತಾ ಇರ್ತವೆ, ಇಲ್ಲ ಅಂತಲ್ಲ, ಒಂದು ಮೂಡನ್ನು ಪ್ರೆಡಿಕ್ಟ್ ಮಾಡ್ತವೆ. ನನಗೆ ಖಂಡಿತ ವಿಶ್ವಾಸ ಇದೆ, ಇವ್ರದ್ದು ಏನು ಫೈನಲ್ ಸರ್ವೆ ರಿಪೋರ್ಟ್ಗಳು ಬರುತ್ತೋ ಎಲ್ಲ ಏಜೆನ್ಸಿಗಳದ್ದು, ಆವಾಗ ಇಡೀ ದೇಶಾದ್ಯಂತ BJPಗೆ 400ಕ್ಕಿಂತ ಹೆಚ್ಚು ಸೀಟು, ಕರ್ನಾಟಕದಲ್ಲೂ 28ಕ್ಕೆ 28 ಬರೋ ಸಾಧ್ಯತೆ ಇರ್ಬೋದು. ಕಮ್ಮಿನೂ ಸ್ವಲ್ಪ ಆಗ್ಬೋದಿಲ್ಲ ಅಂತಲ್ಲ, ಆದರೆ ನಿಶ್ಚಿತವಾಗಿಯೂ ಕೂಡ ಒಳ್ಳೆ ಸೀಟು ಕರ್ನಾಟಕದ ಬರುತ್ತೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲೂ ಪ್ರತಿ ಅಭ್ಯರ್ಥಿಯು ಮೋದಿಯವ್ರ ಫೋಟೋ ಇಟ್ಕೊಂಡೇ ಹೋಗ್ತಾ ಇರೋದು. ದೇಶಕ್ಕೆ ಒಳ್ಳೆ ಪ್ರಧಾನಿ ಬೇಕು ಅನ್ನೋ ಕಾರಣಕ್ಕೆ ಜನ ಓಟ್ ಹಾಕುವಂಥದ್ದು, ಮೋದಿಯವ್ರ ಹೆಸರಲ್ಲೇ ಎಲ್ಲರೂ ಗೆಲ್ಲುವಂಥದ್ದು. ನೋಡಿ, 2006ರಲ್ಲಿ ಕಾಂಗ್ರೆಸ್ಸಿನ ಜಾಯ್ನ್ ಆಗೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಯವರು ಕೂಡ ಅವಳು ಇವಳು ಅಂತ ಮಾತಾಡೋರು. ಅವರಿಗೆ ಯಾರಿಗೂ ಗೌರವ ಕೊಟ್ಟದು ಅಭ್ಯಾಸನೇ ಇಲ್ಲ, ಅದರಲ್ಲಿ ಏನು ವಿಶೇಷ ಇಲ್ಲ. ದೇಶದ ಪ್ರಧಾನಿ, ಅತ್ಯಂತ ಜನಪ್ರಿಯ ಪ್ರಧಾನಿ, 40 ಕೋಟಿಗಿಂತ ಜಾಸ್ತಿ ಓಟ್ ತೊಗೊಂಡಿರೋಂಥ ಪ್ರಧಾನಿಗೆ ಕನಿಷ್ಠ ಗೌರವವನ್ನು ಕೊಡ್ಬೋದಿತ್ತು ಅನ್ನೋದು ದೇವೇಗೌಡರ ಆಶಯ, ಅವರ ಯೋಚನೆ ಆಗಿತ್ತು. ಸಿದ್ದರಾಮಯ್ಯನವರು ಈಗಲಾರು ಅದನ್ನು ಪಾಸಿಟಿವ್ ತೊಗೊಂಡ್ರೆ ಒಳ್ಳೆಯದು. ನಂಗೆ ಗೊತ್ತಿಲ್ಲ, ಅವ್ರು ಬಂದಷ್ಟು ನಮಗೆ ಒಳ್ಳೆಯದು. ಯಾರು ಹೇಳಿ, ಒಳ್ಳೆ ಕಥೆ ಆಗೋಯ್ತಾರೆ. ನಾನು ಗೆತ್ತುಗಳೇ ಒಂದು ನಿಮಿಷ, ನಾನು TV ಇಂಟರ್ವ್ಯೂನಲ್ಲೂ ಹೇಳಿದ್ದೆ, ನನ್ನ ಕಾರ್ಯಕ್ಷೇತ್ರ ಕೊಡಗು ಮೈಸೂರಿಗೆ ಸೀಮಿತವಾಗಿತ್ತು. ಇನ್ನು ಇಡೀ ಕರ್ನಾಟಕಕ್ಕೆ ನನ್ನ ಕಾರ್ಯಕ್ಷೇತ್ರ ವಿಸ್ತರಣೆ ಆಗಿದೆ. ನಮ್ಮ ಕಾರ್ಯಕರ್ತರು ಎಲ್ಲ ಭಾಗದಲ್ಲೂ ನನ್ನ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಗೌರವನ ತೋರಿದ್ದಾರೆ. ಆ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ನಾನು ಕೂಡ ಸ್ಪಂದಿಸುವಂತಹ ಜವಾಬ್ದಾರಿ ಇಡೀ ರಾಜ್ಯಾದ್ಯಂತ ನನಗೆ ಸಿಗ್ತಾ ಇದೆ. ಹಾಗಾಗಿ ನಾನು ಖುಷಿಯಿಂದ ಇದ್ದೀನಿ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅನಿವಾರ್ಯ ಆಯ್ತಾ ಅಂತ ನಮ್ಮ ಹಿರಿಯ ನಾಯಕರು ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಲೆಕ್ಕಾಚಾರ ಹಾಕಿ BJP ಮತ್ತು JDS ಜೊತೆ ಮೈತ್ರಿಯನ್ನು ಮಾಡಿರುವಂಥದ್ದು. ಇದು ಇನ್ನು ಮುಂದಿನ ಹಲವಾರು ದಶಕಗಳಿಗೂ ಶಾಶ್ವತವಾದಂಥ ಮೈತ್ರಿ ಆಗಿರಬೇಕು ಅನ್ನೋದು ಯಡಿಯೂರಪ್ಪ ಸಾಹೇಬರು ಮತ್ತು ಉಳಿದವರ ಆಶಯವಾಗಿದೆ. ಖಂಡಿತ ಇದರಿಂದ ಇಬ್ಬರಿಗೂ ಒಳ್ಳೆಯದಾಗುತ್ತೆ, ರಾಜ್ಯ ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.